ಇವಾಗ ನಿಮ್ಮ ಫೋನ್ ಅಲ್ಲಿ 1% ಚಾರ್ಜರ್ ಇರುತ್ತೆ. ಆ ಕೊನೆ ಟೈಮ್ ಅಲ್ಲಿ ಯಾರಿಗೆ ಫೋನ್ ಮಾಡಕ್ಕೆ ಇಷ್ಟಪಡ್ತೀರಾ? ಅಮ್ಮ. ಮಮ್ಮಿ ಮಮ್ಮಿ ಪ್ಲೀಸ್ ಓಪನ್ ದ ಗೇಟ್, ಐ ಆಮ್ ವೇಟಿಂಗ್ ಔಟ್. ರಿಮೋಟ್ ಏನಂತಾರೆ? ಓ ಅಂತಾರ. ರನ್. ಇವಾಗ ನಿಮ್ ಫೇಸ್ಗೆ 10 ಆಫ್ 10 ಎಷ್ಟು ಕೊಡ್ತೀರಾ ರೇಟಿಂಗ್? ನನ್ನ ಫೇಸ್ಗೆ ನಾನೇ ಅಲ್ಲ ಔಟ್ ಆಫ್ ಔಟ್ ಕೊಡ್ತೀನಿ. ಡಿಪ್ರೆಷನ್. Pump it up with the big four on the floor. He would give you more and more. I used to be a bodyguard, help me get my started, and I got my own records ripping up. Rocky, I still live Rocky, she live Rocky, Rocky. ನಮಸ್ಕಾರ ಚಿತ್ರದುರ್ಗ, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಏನಿಲ್ಲ, ಸಿಂಪಲ್ ಕ್ವಶನ್. ನೀವು ಒಂದಿನಕ್ಕೆ ಹುಡುಗಿಯಾಗಿ ಕನ್ವರ್ಟ್ ಆಗ್ಬಿಟ್ರೆ ಏನ್ ಮಾಡ್ತೀರಾ ನೆಕ್ಸ್ಟ್ ಡೇ? ಮಾಡೋದಣ್ಣ ಅಂದ್ರೆ ಬೆಳಿಗ್ಗೆ ಆದ್ವಿ ನೀವು ಬೆಳಗ್ಗೆ ಹುಡುಗಿ ಅನ್ಕೊಂಬಿಡೋದೆ. ಇಲ್ಲ, ನೀವು ಬೆಳಗ್ಗೆ ಎದ್ದು ಕಂಡ್ಬಿಟ್ರೆ ಹುಡುಗಿ ಆಗ್ಬಿಟ್ಟಿರ್ತೀರಾ. ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಏನ್ ಮಾಡೋದು, ಶಾಕ್ ಆಗ್ತೀವಿ, ಇದೇನಪ್ಪ ಹಿಂಗಾಯ್ತು ಅನ್ನಂಗಾಗುತ್ತೆ. ಓಕೆ, ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಅಷ್ಟೇ, ಸಿಂಪಲ್ ಅಷ್ಟೇ. ಇನ್ನೇನೈತೆ? 2 ನಿಮಿಷ ಟೈಮ್ ಬೇಕು. ಸಿಂಪಲ್ ಕ್ವಶನ್ ಕೇಳ್ತೀನಿ, ಕೊನೆಯಾಗಿ ಆನ್ಸರ್ ಮಾಡಿ. ಹೆಂಗಾದ್ರು ಈಗ ಸಡನ್ ಆಗಿ ಇವಾಗ ಮಲಗಿದೀರಾ, ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಹುಡುಗಿ ಆಗಿರ್ತೀರಾ, ಏನ್ ಮಾಡಕ್ ಇಷ್ಟಪಡ್ತೀರಾ? ಏನ್ ಮಾಡ್ತೀರಾ? ಹೇಳಿ. ಏನಿಲ್ಲ, ಬಾಯ್ ಬಡ್ಕೋಬೇಕು. ಏನಿಲ್ಲ, ಬಾಯ್ ಬಡ್ಕೋಬೇಕು. ಅಕಸ್ಮಾತ್ ಹುಡುಗಿ ಆದ್ರೆ ಆದ್ರೆ ಆಯ್ತಲ್ಲ, ಆದ್ರೇನೆ ಆದ್ರೆ ಆದ್ರೆ ಏನ್ ಮಾಡ್ತೀರಾ? ಮಿರರ್ ನೋಡ್ಕೊಂತೀವಿ ಚೆನ್ನಾಗದೀವ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ. ರನ್. ಓದ್ತಾ ಇದೀರಾ? ಓಕೆ, ಯಾವ ಕಾಲೇಜ್? ಬಾಯ್ಸ್ ಜೂನಿಯರ್. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಬಾಯ್ಸ್ ಜೂನಿಯರ್. ನಾನು ಸಿಂಪಲ್ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ ಅಷ್ಟೇ. ಸಿಂಪಲ್. ನಿಮ್ ಬೆಸ್ಟ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಯಾರು ಹುಡುಗಿ ಇದಾರ? ಯಾರು ಇಲ್ಲ. ಅಕಸ್ಮಾತ್ ಇದ್ದಾಳೆ, ಉದಾಹರಣೆ ಇಟ್ಕೊಳ್ಳಿ, ಇದ್ದಾಳೆ, ಅವ್ಳು ಬೇರೆ ಹುಡುಗನ ಜೊತೆ ಡೇಟ್ ಹೋಗ್ತೀನಿ ಅಂದ್ರೆ ನೀವ್ ಏನ್ ಹೇಳ್ತೀರಾ? ಏನ್ ಮಾಡ್ತೀರಾ? ಬ್ರೋ, ಅವ್ರವ್ರ ಇಷ್ಟ, ನಮ್ಗೇನ್ ಹೇಳಕ್ಕೆ ಬರಲ್ಲ. ಅದೇ ಕ್ವಶನ್ ಬೇರೆ ಕೇಳೋಣ, ಬೇರೆ ಕೇಳೋಣ ಬನ್ನಿ. ಇವಾಗ ಇರಿ ಬ್ರೋ. ಇವಾಗ ನಿಮ್ಮ ಫೋನ್ ಅಲ್ಲಿ 1% ಚಾರ್ಜರ್ ಇರುತ್ತೆ. ಆ ಕೊನೆ ಟೈಮ್ ಅಲ್ಲಿ ಯಾರಿಗೆ ಫೋನ್ ಮಾಡಕ್ಕೆ ಇಷ್ಟಪಡ್ತೀರಾ? ಅಮ್ಮ. ನಿಮ್ಮಮ್ಮ. ಮಮ್ಮಿ ಮಮ್ಮಿ ಪ್ಲೀಸ್ ಓಪನ್ ದ ಗೇಟ್, ಐ ಆಮ್ ವೇಟಿಂಗ್ ಔಟ್. ಸ್ವಲ್ಪ ಅರ್ಥ ಆಗುತ್ತಾ? ಓಕೆ. ಅದು ನೀನ್ ಹೇಳಬಾರ್ದು, ವರ್ಮ, ರಾಜ ವರ್ಮ, ನಾವ್ ಹೇಳ್ಬೇಕು. ನಿಮ್ ಫ್ರೆಂಡ್ ಇರ್ತಾರೆ, ಅವ್ನು 100 ರೂಪಾಯಿ ಖರ್ಚು ಮಾಡಕ್ಕೆ ಯೋಚನೆ ಮಾಡ್ತಿರ್ತಾನೆ. ಬಟ್ ಅವ್ನ ಬರ್ತಡೇ ಬಂತು ಅಂದ್ರೆ ನೀವು 500 ರೂಪಾಯಿ 1000 ರೂಪಾಯಿ ಗಟ್ಟಲೆ ಖರ್ಚು ಮಾಡಕ್ಕೆ ಇದು ಮಾಡ್ತೀರಾ. ಹೆಂಗ್ ಸಾಧ್ಯ? ಅದು ಏನ್ ಮೈಂಡ್ ಸೆಟ್? ಅದರಲ್ಲಿ ಮೈಂಡ್ ಸೆಟ್ ಏನಂದ್ರೆ ಅವ್ರದ್ದು ಯೋಚನೆ ಆತರ, ಅದು ನಮ್ದು ಯೋಚನೆ ಹೆಂಗ್ ಅಮೌಂಟ್ ಕೊಡಕ್ ನಿಮ್ ಮನ್ಸ್ ಹೆಂಗ್ ಬರುತ್ತೆ? ಯಾವ ತರ ಫೀಲ್? ಅವರು 1 ರೂಪಾಯಿ 100 ರೂಪಾಯಿ ಖರ್ಚು ಮಾಡಕ್ ಯೋಚನೆ ಮಾಡ್ತಾರೆ, ಬಟ್ ನೀವು 1000 ಗಟ್ಟಲೆ ಬರ್ತಡೇ ದಿವಸ ಖರ್ಚು ಮಾಡ್ತಾರೆ. ಹೆಂಗೆ? ಅದೊಂದು ಖುಷಿ. ನಮ್ ಫ್ರೆಂಡ್ ಅವ್ನ್ ಮಾಡ್ಲಿಲ್ಲ ಅಂದ್ರೆ ನಾವ್ ಮಾಡ್ತೀವಲ್ಲ. ದುಡ್ಡಿರಲಿ ಇಲ್ದಿರಲಿ ನಗುವಿನ ಒಡೆಯ ಗೆಳೆಯ. ಅದೊಂಥರ ನಮ್ ಫ್ರೆಂಡ್ಶಿಪ್ ಬಾಂಡಿಂಗ್. ಅವ್ನ ಮೇಲೆ ಡಿಪೆಂಡ್ ಇರಲ್ಲ ನಾವು. ನಮ್ಗೆ ಅವ್ನ್ ಬೇಕಂದ್ರೆ ನಾವು 1000 ಅಲ್ಲ 10,000 ಖರ್ಚು ಮಾಡ್ತೀವಿ. ಶಿವಮೊಗ್ಗ ಅವರು, ಹುಬ್ಳಿ ಅವರು, ನಾನು ಬೆಂಗಳೂರು ಅವರು. 2 ನಿಮಿಷ ಫ್ರೀ ಇದೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀ ಒಂದು 2 ನಿಮಿಷ ಮಾತಾಡ್ಬೋದಾ? 2 ನಿಮಿಷ ಕ್ವಶನ್ ಕೇಳ್ತೀನಿ, ಇಮೋಷನಲ್ ಡ್ಯಾಮೇಜ್. ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಇವಾಗ ನಿಮ್ ಫೋನ್ ಅಲ್ಲಿ ನಿಮ್ ಫ್ರೆಂಡ್ದು ಲಾಸ್ಟ್ ಫೋಟೋ, ನಿಮ್ ಗರ್ಲ್ ಫ್ರೆಂಡ್ ಲಾಸ್ಟ್ ಫೋಟೋ ಇರುತ್ತೆ. ಯಾರ್ ಫೋಟೋ ಡಿಲೀಟ್ ಮಾಡ್ತೀರಾ? ಗರ್ಲ್ ಫ್ರೆಂಡ್ ಇದಾರ? ಗರ್ಲ್ ಫ್ರೆಂಡ್ ಇದಾರೆ. ಕಂಗ್ರಾಚುಲೇಷನ್ ಬ್ರದರ್. ಮತ್ತೆ ಈಗ ಅದೇನೋ ವಿಡಿಯೋ ನೋಡಿದ್ರೆ ಏನ್ ಮಾಡ್ತೀರಿ ನೆಕ್ಸ್ಟ್? ಬ್ರೇಕಪ್ ಆದ್ರೆ ಮಾಡ್ತೀರಾ? ಮಾಡ್ಲಿ. ಯಾರು ಮುಖ್ಯ ಹಂಗಾದ್ರೆ ನಿಮ್ಗೆ? ಫ್ರೆಂಡ್ಸ್ ಮುಖ್ಯ. ಮನಸ್ ನೋಡಿ ಫ್ರೆಂಡ್ಶಿಪ್ ಮಾಡ್ಕೋಬೇಕ. ಸರ್ ನಮಸ್ತೆ, ನಮ್ಮ ಹೆಸರು ರಾಕೇಶ್ ಅಂತ, ಹೊಸ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದೀವಿ. ಸೊ ಸಪೋರ್ಟ್ ಮಾಡಿ. ಹಂಗೆ ನಿಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ ಅಂತೇಳಿ. ಸೊ ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? ಇಲ್ಲಿ ಸುಮಾರು 11 ವರ್ಷದಿಂದ ಪ್ರವಾಸಿ ಮಿತ್ರನಾಗಿ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ಇದೆಯಾ ಸರ್ ಈ ಕೆಲಸದಲ್ಲಿ ನಿಮಗೆ? ತುಂಬಾ ಖುಷಿ ಇದೆ. ಬರ್ತಕ್ಕಂಥ ಪ್ರವಾಸಿಗರಿಗೆ ಬಾಟಲ್ ಮತ್ತೆ ಕವರ್ಸು
ಅವೆಲ್ಲ ಡಸ್ಟ್ಬಿನ್ನಿಗೆ ಹಾಕಿ ನಿಮ್ಮ ಇದು ಸ್ವಚ್ಛವಾಗಿ ಇಟ್ಕೊಳ್ರಿ, ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಇನ್ನೂ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಥ್ಯಾಂಕ್ ಯು ಸರ್. ಓಕೆ, ಅಷ್ಟು ಫೋಟೋಸ್ ಡಿಲೀಟ್ ಮಾಡ್ಬೇಕು, ಬಟ್ ಒಂದ್ ಫೋಟೋ ಉಳಿಸ್ಕೋಬೇಕು ಅಂದ್ರೆ ಯಾವ ಫೋಟೋ ಉಳಿಸ್ಕೋತೀರಾ? ನಂದೇ ನಂದೇ. ಸೆಲ್ಫ್ ಲವ್ ಜಾಸ್ತಿ ಅನ್ಸುತ್ತೆ ಇವ್ರಿಗೆ. ಅವಾಗಿಂದ ಜಾಸ್ತಿನೇ ಹೇಳ್ತಾರೆ. ಸೂಪರ್. ಅಲ್ಲಿ ಉದ್ದಕ್ಕಿದ್ದನಲ್ಲ ನನ್ ಮಗನೇ ರಬ್ಬ ಮಾಡಿದ್ದು. ಏನ್ರ ಕರ್ಮ, ಈ ಹೆಂಗಸ್ರೆಲ್ಲ ನನ್ನ ಲೈಫಲ್ಲಿ ಬೆಕ್ಕಟ್ಟ ಬಂದಂಗ್ ಬರ್ತಾರಲ್ಲ. ಭತ್ತ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಜಾಸ್ತಿ ಬೆಳಿತಾರೆ? ದಾವಣಗೆರೆ ಅಲ್ಲ. ಇಂಟ್ ಕೊಡ್ಲಾ? ಕೊಡಿ. ಗಂಗಾವತಿ, ಬಟ್ ಅದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ? ಬಳ್ಳಾರಿ. ಮತ್ತೆ ರಾಗಿ ಎಲ್ಲಿ ಬೆಳಿತಾರೆ? ರಾಗಿ ಎಲ್ಲಿ ಬೆಳಿತಾರೆ? ಎಲ್ಲಿ ಬೆಳಿತಾರೆ ರಾಗಿ? ಮ್ಯೂಸಿಕ್. ತುಮಕೂರ. ಇವಾಗ ನಿಮ್ ಫೇಸ್ಗೆ 10 of 10 ಎಷ್ಟು ಕೊಡ್ತೀರಾ ರೇಟಿಂಗ್? ನನ್ ಫೇಸ್ಗೆ ನಾನೇ ಅಲ್ಲ ಔಟ್ ಆಫ್ ಔಟ್ ಕೊಡ್ತೀನಿ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಕುಬೇರ ಅಂತ ಅವ್ರು ಹೇಳಿ ಇವಾಗ. 7.5. ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ನನ್ನ ಫ್ರೆಂಡ್. ಫ್ರೀ ಇದೀರಾ? 2 ನಿಮಿಷ ಏನೋ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀನಿ. ಸಿಂಪಲ್ ಕ್ವಶನ್. ನೀವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇರ್ತೀರಲ್ಲ, ನಿಮ್ ಸರ್ಗಳು ಕೇಳ್ತಾರೆ ದೊಡ್ಡರಾದಾಗ ಏನಾಗ್ತೀಯ ಅಂತ ಕೇಳಿದಾಗ ಏನಂತ ಆನ್ಸರ್ ಮಾಡ್ತೀವಿ? ದೊಡ್ಡರಾದ್ಮೇಲೆ ಏನಾಗ್ತೀರಾ ಅಂತ ಕೇಳಿರ್ತಾರೆ, ಏನಾಗಬೇಕು ಅಂತಿದ್ಯಾ ಅಂತ. ಅವಾಗ ನೀವೇನ್ ಹೇಳಿದ್ರಿ? ಅಂತ ಬಿಕ್ಕಳ್ತಾ ಇದ್ರೆ ಅವಾಗ ಮಿಲ್ಟ್ರಿ ಅವಾಗ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಪ್ರೆಸೆಂಟ್ ಏನಾಗಿದ್ದೀರಾ? ಪ್ರೆಸೆಂಟ್ ಕಂಪ್ನಿ ಎಂಪ್ಲಾಯ್. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಹರಿಹರಿಂದ. ಮೇಡಮ್ ನಿಮ್ದು? ದಾವಣಗೆರೆ. ನೀವು? ಹರಿಹರ. ನಿಮ್ಮ ಹೆಸರು? ಲಕ್ಷ್ಮಿ. ನಿಮ್ಮ ಹೆಸರು? ಸಂಜನಾ. ಅನುಷಾ. ಸೊ ನಾನು ಸಿಂಪಲ್ ಆಗಿ ಒಂದು 10 ಕ್ವಶನ್ ಕೇಳ್ತೀನಿ, ಇಂಗ್ಲಿಷ್ ಅಲ್ಲಿ ನಾವು ನಾರ್ಮಲ್ ಯೂಸ್ ಮಾಡೋದು. ನೀವು ಅದನ್ನ ಕನ್ನಡದಲ್ಲಿ ಏನಂತಾರೆ ಅಂತ ಹೇಳಿ. ಹೇಳ್ತೀರಾ? ರೆಡಿ ಇರಲ್ಲ? ಹೆಲ್ಮೆಟ್ ಕನ್ನಡ ಏನಂತಾರೆ? ನಿಮಗೆ ಗೊತ್ತಾ? ರಿಮೋಟ್ ಏನಂತಾರೆ? ಓ ಅಂತಾರ? ಡಿಪ್ರೆಷನ್. ನೀವ್ ಹೇಳ್ತೀರಾ? ಓಕೆ, ನಿಮ್ಗೆ ನೆನಪಿದೆಯಾ ರಿಮೋಟ್? ಬೇರೆ ಕೇಳ ಇವಾಗ. ಫ್ರಿಡ್ಜ್ ಏನಂತಾರೆ? ಗೊತ್ತಿತ್ತು, ನಂಗೂ ಗೊತ್ತಿತ್ತು. ಗೊತ್ತೈತಂತ ಅವ್ರಿಗೆ. ನಿಮಿಷ ಯಾವ ಯಂತ್ರ? ಕೂಲ್ ಕನ್ನಡ ನಾನು. ತಂಡಿ. ಇನ್ನು ಸ್ವಲ್ಪ. ತಂಡಿ ಪೆಟ್ಟಿಗೆ. ತಂಡಿ ಪೆಟ್ಟಿಗೆ ಅಂತಿರಲ್ಲ. ಹಿಂಟ್ ಕೊಡ್ರೇನೋ? ಫಸ್ಟ್ ಪದ ಯೂಸ್ ಮಾಡಿ. ಇನ್ನು ಕನ್ನಡದಲ್ಲಿ ಏನಂತೀವಿ? ಚಳಿ ಗಿಳಿಗೆ ಅದಕ್ಕೆಲ್ಲ ಇನ್ನೊಂದು. ತಂಡಿ, ಚಳಿ, ಶೀತಕರಣ ಪೆಟ್ಟಿಗೆ. ಶೀತಕರಣ ಪೆಟ್ಟಿಗೆ. ನೆಕ್ಸ್ಟ್ ಲಿಫ್ಟ್. ನೀವು ಈಗ ಹೋಗ್ತೀವಿ ಇವಾಗೆಲ್ಲ ಜೊತೆಗೆ. ಲಿಫ್ಟಿಗೆ ಗೊತ್ತಿಲ್ಲ ಬ್ರೋ. ಯಾರನ್ನ ಕೇಳ್ತೀರಾ? ಅವ್ರಿಗೆ ಕೇಳ್ತೀವಿ, ಇಲ್ಲಿ ಇದಾರಲ್ಲ ಅವ್ರಿಗೆ ಕ್ಯಾಮೆರಾ ಫೋಕಸ್ ಮಾಡ್ರಿ. ಅವ್ರಿಗೆ ಕೇಳ್ತೀವಿ. ಹೇಳ್ತೀರಾ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಲಿಫ್ಟ್ ಕನ್ನಡದಾಗ ಏನಂತಾರೆ? ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ಗೊತ್ತಿಲ್ವಾ? ಏರೋ ಗಾಡಿ. ಸೆಲ್ಫಿ. ಈಗ ನೀವು ಊಟಕ್ಕೆ ಹೋಗ್ತೀರಾ, ಒಂದ್ ಬೋರ್ಡ್ ಇರುತ್ತೆ, ಏನಂತ ಇರುತ್ತೆ ಅಲ್ಲಿ ಕೆಲವೊಂದು ಹೋಟ್ಲಲ್ಲಿ. ಅದು ವಿಡಿಯೋ ಶೂಟ್. ಅದು ಈಗ ಅಲ್ಲೊಂದು ಬರ್ದಿರುತ್ತೆ, ಸೆಲ್ಫ್ ಸರ್ವಿಸ್ ಕನ್ನಡದಾಗೆ. ಸ್ವಚಿತ್ರ. ಸೂಪರ್. ಓದದ್ ಕಲರೆ ಅನ್ಎಜುಕೇಟೆಡ್ ಬಾಡೈತವ. ಸೂಪರ್. ಇನ್ನೊಂದು ಕೇಳ್ತೀನಿ ರೀ ಲಾಸ್ಟ್. ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕೀಬೋರ್ಡ್. ಪಾಸಾ? ಪಾಸ್. ಹೇಳಿ. ಕೀಬೋರ್ಡ್ ಅಲ್ಲ ಐತಾ? ಕೀಬೋರ್ಡ್ ಅಲ್ಲ ಐತಾ? ಸೂಪರ್. ಕೀಬೋರ್ಡ್ ಅಲ್ಲೇ ಕೇಳ್ತಿದ್ವಿ, ಅದಕ್ಕೆ ಗೊತ್ತಿಲ್ಲ ಬ್ರೋ. ಗೊತ್ತಿಲ್ಲ. ಮುದ್ರಣ ಫಲಕ.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೆಕ್ಸ್ಟ್ ಪಾಸ್ವರ್ಡ್. ಪಾಸ್ವರ್ಡ್ ಈಗ ಪಾಸ್ವರ್ಡ್ ಪಾಸ್ವರ್ಡ್ ಹಿಂಟ್ ಹಾ? ಹಿಂಟ್ ಏನಂತಾರೆ? ಹೈಡ್ಗೆ ಏನಂತಾರೆ? ಬಚ್ಚಿಕೊಳ್ಳೋದು ಇನ್ನೊಂದು ಪದ. ಗುಟ್ಟಾಗಿ ಗುಟ್ಟಾಗಿ ಗುಟ್ಟು ಆಹಾ. ಇನ್ನೊಂದು ಪದ. ಈಗ ಈ ಕೋಟೆಗೆ ಮ್ಯಾಚ್ ಆಗುತ್ತದ ಪದ. ಬಚ್ಚಿಕೊಳ್ಳುವುದಾ ಬಚ್ಚಿಕೊಳ್ಳುವುದಾ ಹೈಡ್ ವರ್ಡ್ಸ್ ಏನ್ ಹೇಳ್ತೀರಾ? ಹಾ ಕರೆಕ್ಟ್ ಗುಪ್ತ ಸೂಪರ್. ಗುಪ್ತ ಪದಗಳು. ರಾಜ ವರ್ಮ. ಥ್ಯಾಂಕ್ ಯು. ಸೊ ಗೈಸ್, ಯಾರೆಲ್ಲ ಚಿತ್ರದುರ್ಗ ಕೋಟೆ ನೋಡಕ್ ಬರ್ತೀರಾ ಬನ್ನಿ, ಸಂತೋಷ. ಬಟ್ ಆದ್ರೆ ಇಲ್ಲಿ ಯಾವುದೇ ತರ ವಾಟರ್ ಬಾಟಲ್ ಹಾಕೋದಾಗ್ಲಿ, ಪೇಪರ್ ಕವರ್ ಹಾಕೋದಾಗ್ಲಿ ಹಾಕಿ ಗಲೀಜ್ ಮಾಡಕ್ ಹೋಗ್ಬೇಡ್ರಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಂಟರ್ಟೈನ್ಮೆಂಟ್ಗೆ ಪಕ್ಕ ರಾಕಿ ವ್ಲಾಗ್ಸ್ನ ನೋಡೋಕ್ಕೆ ಟ್ರೈ ಮಾಡಿ. ಫ್ರೀ ಟೈಮಲ್ಲಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಸಿಗ್ತೀನಿ. ಸೈನಿಂಗ್ ಆಫ್, ರಾಕಿ ವ್ಲಾಗ್ಸ್.